ಏಯ್ ಒಂದ್ ನಿಮಿಷ. ಏನ್ ಗುರು ಇಲ್ಲಿ ಜನ ಗುಡ್ಡೆ ಹಾಕೊಂಡು ಏನ್ ಮಾಡ್ತಾ ಇದೀನಿ? ನಾನು ಇಲ್ಲಿರೋ ಅಷ್ಟು ಜನರನ್ನ ನೇಚರ್ಗೆ ಕನೆಕ್ಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ನೇಚರ್ ಕನೆಕ್ಟ್ ಮಾಡೋದ? ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಇರೋಂತ ಒಂದು ಅರ್ಬನ್ ಜಂಗಲ್ ಅಲ್ಲಿ ಇದೀವಿ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಜಂಗಲ್ ಇದೆಯಾ? ಹೌದು, ಇಲ್ಲಿ ಸುಮಾರು ಒಂದು 300 ಚಿಲ್ಲರೆ ಎಕರೆಯಷ್ಟು ಜಂಗಲ್ ಇದೆ. ಜನರಿಗೆ ಗೊತ್ತಿಲ್ಲ ಇದಿದೆ ಅಂತ ಹೇಳಿ, ಸೊ ನಾನು ಅವ್ರ ಹೊರಗೆ ಕರ್ಕೊಂಡ್ ಬಂದು ಎಜುಕೇಟ್ ಮಾಡ್ತಾ ಇರ್ತೀನಿ ಯೂಶಲಿ. ಬಟ್ ಹೇಳಿ, ಇವಾಗ ನೀವು ಇಲ್ಲಿ ಏನೇನೆಲ್ಲ ಕಾಣಿಸುತ್ತೆ, ಯಾಕೆ ಜನ ಇಲ್ಲಿ ಬರ್ಬೇಕು, ಏನ್ ಕತೆ ಇದು ಅಂತ? ಸೊ ಈ ಒಂದು ಅರ್ಬನ್ ಜಂಗಲ್ ಅಲ್ಲಿ ಸುಮಾರು ವೆರೈಟೀಸ್ ಆಫ್ ಬಯೋಡೈವರ್ಸಿಟಿ ಇದೆ. ಇಲ್ಲಿ ಏನಿಲ್ಲ ಅಂದ್ರೂ ಒಂದು 500 ರಿಂದ 700 ಬೇರೆ ವೆರೈಟೀಸ್ ಆಫ್ ಮರಗಳಿದೆ. ಅದನ್ನ ನಂಬ್ಕೊಂಡು ಒಂದು 100 ರಿಂದ 180 ಜಾತಿ ಪಕ್ಷಿಗಳಿದೆ, ಒಂದು 150 ಜಾತಿ ಚಿಟ್ಟೆಗಳಿದೆ, ಒಂದು 15 ಜಾತಿ ಸಸ್ತನಿಗಳಿದೆ ಅಂದ್ರೆ ಮ್ಯಾಮಲ್ಸ್ ಇದೆ, ಮತ್ತೆ ಒಂದು 40 ರಿಂದ 45 ಜಾತಿ ಸರೀಸೃಪಗಳಿದೆ. ಸರೀಸೃಪ ಅಂದ್ರೆ ರೆಪ್ಟೈಲ್ಸ್. ರೆಪ್ಟೈಲ್ಸ್. ಸೋ ಇಂಟ್ರೆಸ್ಟಿಂಗ್. ಬಟ್ ಏನಾದ್ರು ಒಂದಷ್ಟು ಯೂನಿಕ್ ಆಗಿರುವಂತದ್ದು ಏನಾದ್ರು ಇದೆಯಾ ನಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿ ಒಳಗಡೆ? ಸೊ ಬೆಂಗಳೂರಲ್ಲಿ ಕೆಲವೊಂದು ನೋಡದೆ ಇರೋ ಕೇಳದೆ ಇರೋ ಅಂತ ಕೆಲವು ಜಾತಿಗಳ ಪ್ರಾಣಿ ಪಕ್ಷಿಗಳಿದೆ. ಇಲ್ಲಿ ಜಾಕಲ್ ಅಂತ ಕರಿತೀವಿ, ಬೆಂಗಳೂರಲ್ಲಿ ನೋಡಿರಲ್ಲ, ಅದ್ರದ್ದು ಒಂದು ಸಂತತಿ ಇಲ್ಲಿ ಬೆಳೀತಾ ಇದೆ. ಮತ್ತೆ ಮಂಗಟ್ಟೆ ಅಂತ ಕರಿತೀವಿ, ಹಾರ್ನ್ಬಿಲ್ಸ್. ಸೊ ಅದ್ರದ ಒಂದು ಫ್ಯಾಮಿಲೀಸ್ ಇಲ್ಲಿದೆ. ಮತ್ತೆ ಚಿಟ್ಟೆಗಳ ಪ್ರಭೇದಗಳಂತೂ ತುಂಬಾ ಇದೆ. ವೆಸ್ಟರ್ನ್ ಘಾಟ್ಸ್ ಇಂದ ಈಸ್ಟರ್ನ್ ಘಾಟ್ಸ್ಗೆ ವಲಸೆ ಹೋಗುವಂತ ಚಿಟ್ಟೆಗಳೆಲ್ಲ ಇಲ್ಲಿ ಬಂದು ರೆಸ್ಟ್ ಮಾಡ್ತಾ ಹೋಗುತ್ತೆ. ಸರಿ, ಇವಾಗ ನನಗೆ ಇಲ್ಲಿ ಬರಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ? ಎವ್ರಿ ಸಂಡೇ 7:30 ಬಂದ್ರೆ ಯೂನಿವರ್ಸಿಟಿಯಲ್ಲಿ ನಾನು ಸಿಗ್ತೀನಿ. ಸೂಪರ್. ಇದನ್ನೆಲ್ಲ ಮಾಡೋದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ? ನಿಮ್ಮ ಇಂಟ್ರೆಸ್ಟ್ ಮತ್ತೆ ಟೈಮ್ ಮಾತ್ರ ಚಾರ್ಜ್ ಮಾಡೋದು. ದಿಸ್ ಇಸ್ ಆಕ್ಚುಲಿ ಫ್ರೀ. ಸೊ ಇಫ್ ಯು ಹ್ಯಾವ್ ಟೈಮ್ ಅಂಡ್ ಇಂಟ್ರೆಸ್ಟ್ ಟು ವಾಕ್ ಅರೌಂಡ್ ನೇಚರ್, ಪ್ಲೀಸ್ ಜಾಯಿನ್. Yes, you're doing a superb job, man. Thank you.